ಮೌಲ್ಯವರ್ಧನೆ ಮತ್ತು ರೈತರ ಸಬಲೀಕರಣವನ್ನು ಎತ್ತಿ ಹಿಡಿಯಲು ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಐಟಿ ಸಿಟಿಯವರಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಕೃಷಿ ನಡೆಗೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಹಾಗಾದ್ರೆ ಏನಿದು ಅಗ್ರಿ ವಾಕ್ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅಗ್ರಿವಾಕ್ಗೆ ಭರ್ಜರಿ ರೆಸ್ಪಾನ್ಸ್. ರೈತರ ಸಬಲೀಕರಣಕ್ಕೆ ಸರ್ಕಾರದಿಂದ ಪ್ಲಾನ್. ಗುಂಪು ಗುಂಪಾಗಿ ನಿಂತಿರುವ ಯುವಕ ಯುವತಿಯರು, ಎಲ್ಲಿ ನೋಡಿದ್ರೂ ಒಂದೇ ತರಹದ ಟಿ ಶರ್ಟ್ ರಂಗು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯಿಂದ ಚಾಲನೆ, ನಡಿಗೆಯಲ್ಲಿ ಫುಲ್ ಎಂಜಾಯ್. ರಾಜ್ಯದ ಕೃಷಿ ಇಲಾಖೆಯು ಕೃಷಿಯನ್ನ ಕೇವಲ ಉತ್ಪಾದನೆಗಿಂತ ಮೀರಿ ಮುನ್ನಡೆಸುವ ಮತ್ತು ರೈತರನ್ನ ಉದ್ಯಮಿಗಳಾಗಿ ಸಬಲೀಕರಣಗೊಳಿಸುವುದಕ್ಕೆ ಪ್ಲಾನ್ ಮಾಡಿತ್ತು. ಹೀಗಾಗಿ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಅಗ್ರಿವಾಕ್ ಸಾವಿರಾರು ಜನರು ಇದರಲ್ಲಿ ಭಾಗಿಯಾಗಿದ್ದರು. ಅಂತಾರಾಷ್ಟೀಯ ವ್ಯಾಪಾರ ಮೇಳ 2026ರ ಪೂರ್ವಭಾವಿ ಕಾರ್ಯಕ್ರಮವಾಗಿ ಆಯೋಜಿಸಲಾದ ಈ ನಡಿಗೆಯನ್ನ ರೈತರ ಸಬಲೀಕರಣಕ್ಕಾಗಿ ನಡಿಗೆ ಎನ್ನುವ ವಿಷಯದ ಅಡಿಯಲ್ಲಿ ನಡೆಸಲಾಯಿತು. ರೈತರ ಆದಾಯವನ್ನ ಸುಧಾರಿಸುವ ಮಾರ್ಗಗಳಾಗಿ ಮೌಲ್ಯವರ್ಧನೆ, ಸಂಸ್ಕರಣೆ, ಬ್ರ್ಯಾಂಡಿಂಗ್ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನ ಹೊಂದಿತ್ತು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಬೆಳಗ್ಗೆ ಕಬ್ಬನ್ ಪಾರ್ಕ್ನ ಬ್ಯಾಂಡ್ ಸ್ಟ್ಯಾಂಡ್ ಬಳಿ ನಡಿಗೆಯನ್ನ ಚಾಲನೆ ನೀಡಿದರು. ನಡಿಗೆಗೆ ಮುಂಚಿತವಾಗಿ ಅಭ್ಯಾಸ ಚಟುವಟಿಕೆಯಾಗಿ ಜುಂಬಾ ಡ್ಯಾನ್ಸ್ ಇದು ಕಾರ್ಯಕ್ರಮಕ್ಕೆ ಶಕ್ತಿ ಮತ್ತು ಉತ್ಸಾಹವನ್ನು ಸೇರಿಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೌಲ್ಯವರ್ಧನೆ ಮತ್ತು ರೈತರ ಸಬಲೀಕರಣವನ್ನು ಎತ್ತಿ ಹಿಡಿಯಲು ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಐಟಿ ಸಿಟಿಯವರಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಕೃಷಿ ನಡೆಗೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಹಾಗಾದ್ರೆ ಏನಿದು ಅಗ್ರಿ ವಾಕ್ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅಗ್ರಿವಾಕ್ಗೆ ಭರ್ಜರಿ ರೆಸ್ಪಾನ್ಸ್. ರೈತರ ಸಬಲೀಕರಣಕ್ಕೆ ಸರ್ಕಾರದಿಂದ ಪ್ಲಾನ್. ಗುಂಪು ಗುಂಪಾಗಿ ನಿಂತಿರುವ ಯುವಕ ಯುವತಿಯರು, ಎಲ್ಲಿ ನೋಡಿದ್ರೂ ಒಂದೇ ತರಹದ ಟಿ ಶರ್ಟ್ ರಂಗು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯಿಂದ ಚಾಲನೆ, ನಡಿಗೆಯಲ್ಲಿ ಫುಲ್ ಎಂಜಾಯ್. ರಾಜ್ಯದ ಕೃಷಿ ಇಲಾಖೆಯು ಕೃಷಿಯನ್ನ ಕೇವಲ ಉತ್ಪಾದನೆಗಿಂತ ಮೀರಿ ಮುನ್ನಡೆಸುವ ಮತ್ತು ರೈತರನ್ನ ಉದ್ಯಮಿಗಳಾಗಿ ಸಬಲೀಕರಣಗೊಳಿಸುವುದಕ್ಕೆ ಪ್ಲಾನ್ ಮಾಡಿತ್ತು. ಹೀಗಾಗಿ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಅಗ್ರಿವಾಕ್ ಸಾವಿರಾರು ಜನರು ಇದರಲ್ಲಿ ಭಾಗಿಯಾಗಿದ್ದರು. ಅಂತಾರಾಷ್ಟೀಯ ವ್ಯಾಪಾರ ಮೇಳ 2026ರ ಪೂರ್ವಭಾವಿ ಕಾರ್ಯಕ್ರಮವಾಗಿ ಆಯೋಜಿಸಲಾದ ಈ ನಡಿಗೆಯನ್ನ ರೈತರ ಸಬಲೀಕರಣಕ್ಕಾಗಿ ನಡಿಗೆ ಎನ್ನುವ ವಿಷಯದ ಅಡಿಯಲ್ಲಿ ನಡೆಸಲಾಯಿತು. ರೈತರ ಆದಾಯವನ್ನ ಸುಧಾರಿಸುವ ಮಾರ್ಗಗಳಾಗಿ ಮೌಲ್ಯವರ್ಧನೆ, ಸಂಸ್ಕರಣೆ, ಬ್ರ್ಯಾಂಡಿಂಗ್ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನ ಹೊಂದಿತ್ತು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಬೆಳಗ್ಗೆ ಕಬ್ಬನ್ ಪಾರ್ಕ್ನ ಬ್ಯಾಂಡ್ ಸ್ಟ್ಯಾಂಡ್ ಬಳಿ ನಡಿಗೆಯನ್ನ ಚಾಲನೆ ನೀಡಿದರು. ನಡಿಗೆಗೆ ಮುಂಚಿತವಾಗಿ ಅಭ್ಯಾಸ ಚಟುವಟಿಕೆಯಾಗಿ ಜುಂಬಾ ಡ್ಯಾನ್ಸ್ ಇದು ಕಾರ್ಯಕ್ರಮಕ್ಕೆ ಶಕ್ತಿ ಮತ್ತು ಉತ್ಸಾಹವನ್ನು ಸೇರಿಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೌಲ್ಯವರ್ಧನೆ ಮತ್ತು ರೈತರ ಸಬಲೀಕರಣವನ್ನು ಎತ್ತಿ ಹಿಡಿಯಲು ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಐಟಿ ಸಿಟಿಯವರಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಕೃಷಿ ನಡೆಗೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಹಾಗಾದ್ರೆ ಏನಿದು ಅಗ್ರಿ ವಾಕ್ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ
ಅಗ್ರಿವಾಕ್ಗೆ ಭರ್ಜರಿ ರೆಸ್ಪಾನ್ಸ್. ರೈತರ ಸಬಲೀಕರಣಕ್ಕೆ ಸರ್ಕಾರದಿಂದ ಪ್ಲಾನ್. ಗುಂಪು ಗುಂಪಾಗಿ ನಿಂತಿರುವ ಯುವಕ ಯುವತಿಯರು, ಎಲ್ಲಿ ನೋಡಿದ್ರೂ ಒಂದೇ ತರಹದ ಟೀ ಶರ್ಟ್ ರಂಗು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯಿಂದ ಚಾಲನೆ, ನಡಿಗೆಯಲ್ಲಿ ಫುಲ್ ಎಂಜಾಯ್. ರಾಜ್ಯದ ಕೃಷಿ ಇಲಾಖೆಯು ಕೃಷಿಯನ್ನ ಕೇವಲ ಉತ್ಪಾದನೆಗಿಂತ ಮೀರಿ ಮುನ್ನಡೆಸುವ ಮತ್ತು ರೈತರನ್ನ ಉದ್ಯಮಿಗಳಾಗಿ ಸಬಲೀಕರಣಗೊಳಿಸುವುದಕ್ಕೆ ಪ್ಲಾನ್ ಮಾಡಿತ್ತು. ಹೀಗಾಗಿ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಅಗ್ರಿವಾಕ್ ಸಾವಿರಾರು ಜನರು ಇದರಲ್ಲಿ ಭಾಗಿಯಾಗಿದ್ದರು. ಅಂತಾರಾಷ್ಟೀಯ ವ್ಯಾಪಾರ ಮೇಳ 2026ರ ಪೂರ್ವಭಾವಿ ಕಾರ್ಯಕ್ರಮವಾಗಿ ಆಯೋಜಿಸಲಾದ ಈ ನಡಿಗೆಯನ್ನ ರೈತರ ಸಬಲೀಕರಣಕ್ಕಾಗಿ ನಡಿಗೆ ಎನ್ನುವ ವಿಷಯದ ಅಡಿಯಲ್ಲಿ ನಡೆಸಲಾಯಿತು. ರೈತರ ಆದಾಯವನ್ನ ಸುಧಾರಿಸುವ ಮಾರ್ಗಗಳಾಗಿ ಮೌಲ್ಯವರ್ಧನೆ, ಸಂಸ್ಕರಣೆ, ಬ್ರ್ಯಾಂಡಿಂಗ್ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನ ಹೊಂದಿತ್ತು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಬೆಳಗ್ಗೆ ಕಬ್ಬನ್ ಪಾರ್ಕ್ನ ಬ್ಯಾಂಡ್ ಸ್ಟ್ಯಾಂಡ್ ಬಳಿ ನಡಿಗೆಯನ್ನ ಚಾಲನೆ ನೀಡಿದರು. ನಡಿಗೆಗೆ ಮುಂಚಿತವಾಗಿ ಅಭ್ಯಾಸ ಚಟುವಟಿಕೆಯಾಗಿ ಜುಂಬಾ ಡ್ಯಾನ್ಸ್ ಇದು ಕಾರ್ಯಕ್ರಮಕ್ಕೆ ಶಕ್ತಿ ಮತ್ತು ಉತ್ಸಾಹವನ್ನು ಸೇರಿಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೌಲ್ಯವರ್ಧನೆ ಮತ್ತು ರೈತರ ಸಬಲೀಕರಣವನ್ನ ಎತ್ತಿ ಹಿಡಿಯಲು ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಐಟಿ ಸಿಟಿಯವರಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಕೃಷಿ ನಡೆಗೆ ಕಾರ್ಯಕ್ರಮವನ್ನ ನಡೆಸಲಾಗಿದೆ. ಹಾಗಾದ್ರೆ ಏನಿದು ಅಗ್ರಿ ವಾಕ್ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಅಗ್ರಿವಾಕ್ಗೆ ಭರ್ಜರಿ ರೆಸ್ಪಾನ್ಸ್. ರೈತರ ಸಬಲೀಕರಣಕ್ಕೆ ಸರ್ಕಾರದಿಂದ ಪ್ಲಾನ್. ಗುಂಪು ಗುಂಪಾಗಿ ನಿಂತಿರುವ ಯುವಕ ಯುವತಿಯರು, ಎಲ್ಲಿ ನೋಡಿದ್ರೂ ಒಂದೇ ತರಹದ ಟೀ ಶರ್ಟ್ ರಂಗು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯಿಂದ ಚಾಲನೆ, ನಡಿಗೆಯಲ್ಲಿ ಫುಲ್ ಎಂಜಾಯ್. ರಾಜ್ಯದ ಕೃಷಿ ಇಲಾಖೆಯು ಕೃಷಿಯನ್ನ ಕೇವಲ ಉತ್ಪಾದನೆಗಿಂತ ಮೀರಿ ಮುನ್ನಡೆಸುವ ಮತ್ತು ರೈತರನ್ನ ಉದ್ಯಮಿಗಳಾಗಿ ಸಬಲೀಕರಣಗೊಳಿಸುವುದಕ್ಕೆ ಪ್ಲಾನ್ ಮಾಡಿತ್ತು. ಹೀಗಾಗಿ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಅಗ್ರಿವಾಕ್ ಸಾವಿರಾರು ಜನರು ಇದರಲ್ಲಿ ಭಾಗಿಯಾಗಿದ್ದರು. ಅಂತಾರಾಷ್ಟೀಯ ವ್ಯಾಪಾರ ಮೇಳ 2026ರ ಪೂರ್ವಭಾವಿ ಕಾರ್ಯಕ್ರಮವಾಗಿ ಆಯೋಜಿಸಲಾದ ಈ ನಡಿಗೆಯನ್ನ ರೈತರ